MLAಗಳಿದ್ದಾರೆ ಜನರಲ್ ಕ್ಷೇತ್ರದಲ್ಲಿ ಅವ್ರ ಮೇಲೆ ಯಾವ ರೀತಿ ಒತ್ತಡ ತರಬೇಕು, ಜೊತೆಗೆ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಸುಪ್ರೀಂ ಕೋರ್ಟ್ ದಾಸ್ ಅವರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವರೇನು ಅತ್ಯಂತ ಅವೈಜ್ಞಾನಿಕವಾಗಿ ಒಂಥರ ಅಪೂರ್ಣ ದೋಷಪೂರಿತ ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆ ಇವರೇನು ವರದಿ ಕೊಟ್ಟಿದ್ದಾರೋ ಅದು ಬಲಗೈ ಸಮುದಾಯಗಳಿಗೆ ಒಂಥರ ಮರಣ ಶಾಸನ. ಇದು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿರುವಂತ ಕೆಲಸ. ಇದು ಆಕಸ್ಮಿಕವಾಗಿ ಆಗಿರೋದಲ್ಲ. ಮತ್ತೆ ಇವ್ರು ಏನಿದೆ ವರದಿ ಅಧ್ಯಯನ ಮಾಡಿದಾರಲ್ಲ ಅಥವಾ ಸೆನ್ಸಸ್ ಮಾಡಿದಾರಲ್ಲ, ಇದು ಒಂಥರ ಪ್ಲಾಫ್. ಇದು ಸಂಪೂರ್ಣ ವಿಫಲ ಆಗಿದೆ. ಇದು ಆದ್ರೂ ಕೂಡ ಇದನ್ನ ಸರ್ಕಾರ ಒಂದು ಸಮುದಾಯದ ಒತ್ತಡಕ್ಕೆ ಮಣಿದು ಇದನ್ನು ಮಾಡಿದ್ದಾರೆ. ಇದರಿಂದ ಸುಮಾರು 63 ಜಾತಿಗಳ ಗುಂಪೇನಿದೆ ಬಲಗೈ ಸಮುದಾಯ, ಅದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರದಲ್ಲೂ ಬಹಳ ದೊಡ್ಡ ಅನ್ಯಾಯ ಆಗುತ್ತೆ. ಇದನ್ನ ನಾವು ಪ್ರತಿ ಸಂದರ್ಭದಲ್ಲೂ ನಾವು ವಿರೋಧ ಮಾಡ್ತಾ ಬಂದಿದ್ವಿ ಮತ್ತೆ ಎಚ್ಚರಿಸ್ತಾ ಬಂದಿದ್ವಿ. ಆದ್ರೂ ಕೂಡ ಅವರು ಬಲಗೈ ಸಮುದಾಯದ ಯಾವ ಒಂದು ಸಣ್ಣ ಮಾತಿಗೂ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ. ಹಂಗಾಗಿ ಅನಿವಾರ್ಯವಾಗಿ ಕಳೆದ 25ನೇ ತಾರೀಕು ನಾವು ಇಡೀ ರಾಜ್ಯಾದ್ಯಂತ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಬಂದು ಪ್ರೊಟೆಸ್ಟ್ ಮಾಡಿದ್ವಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ವಿ. ಮತ್ತೆ ಅವತ್ತೇ ಹೇಳಿದ್ವಿ ಇದೊಂದು ಸ್ಯಾಂಪಲ್ ಅಂತೇಳಿ. ಬಹುಶಃ ಏನಾದ್ರೂ ರೋಸ್ಟರ್ನ ಸರಿ ಮಾಡಿಲ್ಲ ಅಂತಂದ್ರೆ, ಮತ್ತೆ ಬಲಗೈ ಸಮುದಾಯಗಳಿಗೆ ಮಾತಿಗೆ ಅವರು ಕಿವಿಗೊಡ್ಲಿಲ್ಲ ಅಂತಂದ್ರೆ, ನಾವು ಪ್ರಮುಖವಾಗಿ ಹೇಳಿರೋದು ಏನಂತಂದ್ರೆ ಈ ವರದಿಯನ್ನ ನೀವು ತಿರಸ್ಕಾರ ಮಾಡಬೇಕು ಅಂತೇಳಿ. ಅದಾದ್ಮೇಲೆ 15(3) ಏನಿದೆ ಶೇಕಡ, ಅದ್ರ ಒಳಗಡೆ ಒಳ ಮೀಸಲಾತಿಯನ್ನ ಜಾರಿ ಮಾಡಬಾರದು ಅಂತ ಹೇಳಿದ್ವಿ. ಮತ್ತೆ KEA ನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಿದೆ ಅದಕ್ಕೆ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿಲ್ಲ. ಆದ್ರೂ ಕೂಡ KEA ಬಹಳ ಅತ್ಯುತ್ಸಾಹದಿಂದ ಈ ಕ್ಷೇತ್ರದಲ್ಲಿ ಅವರು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತಾ ಇದ್ದಾರೆ. ಜಾರಿ ಮಾಡ್ತಾ ಇರೋದ್ರಿಂದ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗ್ತಿದೆ. ಅದಾದ್ಮೇಲೆ ನಾವು ಹಳೆ ಜಾತಿ ಪ್ರಮಾಣ ಪತ್ರವನ್ನ ಪರಿಗಣಿಸಿ ಅಂತ ಹೇಳಿದೀವಿ. ಯಾಕಂದ್ರೆ ಇನ್ನೂ ಕೂಡ ಹೊಸ ಜಾತಿ ಪ್ರಮಾಣ ಪತ್ರ ಸಿಕ್ಕಿಲ್ಲ. ಇವತ್ತು ಒಂದ್ ಜಾತಿ ಪ್ರಮಾಣ ಪತ್ರ ಮಾಡಿಸೋರಿಗೆ ಕನಿಷ್ಠ 2,000 ರೂಪಾಯಿ ಖರ್ಚಾಗ್ತಾ ಇದೆ ಹಳ್ಳಿಗಳಲ್ಲಿ. ಇದು ಈ ಹಳ್ಳಿಗಾಡಿನ ಜನರಿಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಮತ್ತೆ ಸಿಸ್ಟಮೆಟಿಕ್ ಆಗಿ ಮಾಡಿಲ್ಲ. ಅದನ್ನ ರೆವಿನ್ಯೂ ಇಲಾಖೆ ಸಿಸ್ಟಮೆಟಿಕ್ ಆಗಿ ಮಾಡದಿರೋದ್ರಿಂದ ಹಳೆ ಮೀಸಲಾತಿ, ಹಳೆ ಜಾತಿ ಪ್ರಮಾಣ ಪತ್ರವನ್ನ ಪರಿಗಣಿಸಬೇಕು ಅಂತ ಹೇಳಿದ್ವಿ ನಾವು. ಅದನ್ನು ಕೂಡ ಇನ್ನೂ ಮಾಡಿಲ್ಲ. ಮತ್ತೆ DPR ನಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಮೊನ್ನೆ ನಾವೆಲ್ಲ ಲೆಟರ್ ಕೊಟ್ಟ ಮೇಲೂ ಕೂಡ ಏನ್ ಮಾಡ್ತಿದ್ದಾರೆ, BWSSP ನಲ್ಲಿ ಮತ್ತೆ ಅದನ್ನ ರಿಕ್ರೂಟ್ಮೆಂಟ್ ಅನ್ನ ಕಾಲ್ ಮಾಡಿದ್ದಾರೆ. ಇದು ಒಂಥರ ನಮ್ಮನ್ನ ಕ್ರಾಸ್ ಚೆಕ್ ಮಾಡೋ ಕೆಲಸ. ಇದು ನಾವ್ ಇದನ್ನ ಗಮನಿಸ್ತಾ ಇದಾರ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡೋ ಕೆಲಸ. ಖಂಡಿತ ನಮ್ಮ ಸಮಾಜ ಎಲ್ಲವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೀವಿ. ಇದನ್ನೇ ಮುಂದುವರೆಸಿದ್ರೆ ಬಹುಶಃ ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜನರು ನಾವು ಬೆಂಗಳೂರಿಗೆ ಮತ್ತೆ ಬೀದಿಗಿಳಿಬೇಕಾಗುತ್ತೆ. ಸರ್ಕಾರಕ್ಕೆ ಬಹಳ ದೊಡ್ಡ ಪಾಠ ಕಲಿಸ್ಬೇಕಾಗತ್ತೆ. ಬಹಳ ದೊಡ್ಡ ಪಾಠ ಅಂತಂದ್ರೆ ಊಹೆ ಮಾಡ್ಕೊಳ್ಳಂಗಿಲ್ಲ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು. ಅಷ್ಟು ದೊಡ್ಡ ಪಾಠ ಕಲ್ಸಕ್ಕೆ ನಮ್ಮ ಸಮಾಜದ ಪ್ರತಿಯೊಬ್ರು ಕೂಡ ನಾವು ತೀರ್ಮಾನ ಮಾಡ್ತೀವಿ. ಅವತ್ತು ಬಂದಿದ್ದು ಮನೆಗೊಬ್ರು, 25ನೇ ತಾರೀಕು ಬಂದಿದ್ದು ನಾವು ಮನೆಗೊಬ್ರು ಬಂದಿದ್ವಿ. ವಿದ್ಯಾರ್ಥಿಗಳು ಮತ್ತೆ ಎಂಪ್ಲಾಯೀಸು ಮತ್ತೆ ಮಹಿಳೆಯರು, ಅಂದ್ರೆ ಒಂದು ಮುಂದಾಳತ್ವ ಒಂದು ಸಮಾಜದಲ್ಲಿ ಯಾರು ಓಡಾಡ್ತಾರೋ ಅಂತವ್ರು ಮಾತ್ರ ಬಂದಿದ್ರು. ಈಗ ನಾವು ಫ್ಯಾಮಿಲಿ ತಕೊಂಡ್ಬಂದು ಕೂತ್ಕೋತೀವಿ. ಎಲ್ಲಿ ಕೂತ್ಕೋತೀವಿ ಅಂತಂದ್ರೆ ಮುಖ್ಯಮಂತ್ರಿಗಳಿಗೆ ನಿಂತ್ಕೊಳಕ್ ಆಗ್ಬಾರ್ದು, ಆ ಸ್ಥಿತಿ ಇಟ್ಟೇ ಇಡ್ತೀವಿ. ಬಹುಶಃ ನಿಮ್ಗೆ ಯಾವ ಹಳೆ ದ್ವೇಷ ಇದೆಯೋ ಮನೆ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜದ ಮೇಲೆ ಗೊತ್ತಿಲ್ಲ. ನಾನು ಅವತ್ತೇ ಹೇಳಿದೀವಿ, ನಾಗಮೋಹನ್ ದಾಸ್ ಅವರು ಮುಖ್ಯಮಂತ್ರಿಗಳ ಆಸ್ಥಾನ ಕವಿ ಅಂತ. ಸುಮಾರು 8 ರಿಂದ 10 ಆಯೋಗಗಳಿಗೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಸರ್. 8 ರಿಂದ 10 ಆಯೋಗ ಅಧ್ಯಕ್ಷರು ಮಾಡಿದ್ದಾರೆ. ನಿಮ್ಗೆ ಗಮನದಲ್ಲಿರ್ಲಿ, 32 ಜನ ನಿವೃತ್ತ ನ್ಯಾಯಾಧೀಶರು ಬೆಂಗಳೂರು ಇದ್ದಾರೆ. 32 ಜನ ನಿವೃತ್ತ ನ್ಯಾಯಾಧೀಶರು ಬೆಂಗಳೂರು ಇದ್ದಾರೆ. ಯಾಕೆ ಇವ್ರೊಬ್ಬರು ನ್ಯಾಯಾಧೀಶರನ್ನೇ ನೀವು 7-8 ಆಯೋಗಗಳಿಗೆ ಅಧ್ಯಕ್ಷರು ಮಾಡ್ತೀರಿ? ಏನಿದ್ರ ಉದ್ದೇಶ? ಇರಿಗೇಷನ್ ಇವರೇ ಅಧ್ಯಕ್ಷರು, ಒಳ ಮೀಸಲಾತಿಗೆ ಇವರೇ ಅಧ್ಯಕ್ಷರು, 40% ಕಮಿಷನ್ ಇವರೇ ಅಧ್ಯಕ್ಷರು, ಕೋವಿಡ್ ನಲ್ಲಿ ನಡೆದಿರ್ತಕ್ಕಂಥ ತನಿಖೆ ಮಾಡಕ್ಕೆ ಇವರೇ ಅಧ್ಯಕ್ಷರು 40%. ನಾನು ಹೇಳೋದು 32 ಜಡ್ಜ್ಗಳು ರಿಟೈರ್ಡ್ ಆಗಿದ್ದಾರೆ ಅಂತ ಮಾಡಿದೆ. ಯಾಕೆ ನೀವು ಯಾರಿಗೂ ಕೊಡಕ್ಕಾಗಲ್ಲ? ಯಾಕೆ ಇವ್ರನ್ನೇ ಮಾಡ್ತೀರಿ ಅಂದ್ರೆ, ಇವರು ನಿಮ್ಮ ಆಸ್ಥಾನ ಕವಿಗಳು ಅನ್ನೋದ್ರಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ದಯಮಾಡಿ ನಿಮ್ಗೆ ರಿಕ್ವೆಸ್ಟ್ ಏನಂತಂದ್ರೆ, ನೀವು ಬಲಗೈ ಸಮುದಾಯವನ್ನ ನಿರ್ಲಕ್ಷಿಸಬೇಡಿ ಅಂತ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಾವು ತಯಾರಾಗ್ತಿದ್ವಿ. ನಾವು ಸುಮ್ಮನೆ ಕೂತ್ಕೊಳ್ಳಿ, ತಯಾರಾಗ್ತಿದ್ವಿ. ಇನ್ನೊಂದು ಬಹಳ ಸ್ಪಷ್ಟವಾಗಿ, ರಕ್ತಪಾತ ಆದ್ರೂ ಸರಿನೇ ನಾವು ಒಳ ಮೀಸಲಾತಿಯನ್ನ ಜಾರಿಯಾಗಿ ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಳ ಮೀಸಲಾತಿ ಜಾರಿ ಹಾಕಿ ನಾವು ಬಿಡದೇ ಇಲ್ಲ. ಇದಂತೂ ಶತಸಿದ್ಧ. ಏನೋ ಸುಮ್ಮನೆ ಇದ್ದಾರೆ ಅಂತ
ನಾವು ಸುಮ್ಮನೆ ಇಲ್ಲ, ಕೆಲಸ ಮಾಡ್ತಾ ಇದ್ವಿ. ನಮ್ಮ ಸಮುದಾಯದ ಪ್ರತಿಯೊಂದು ಕುಟುಂಬವನ್ನು ನಾವು ಭೇಟಿ ಆಗ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಯಾಕೆಂದ್ರೆ ಇದು ನಮ್ಮ ಸಮುದಾಯದ ಮುಂದಿನ ಜನರೇಷನ್ಗೆ ಮರಣ ಶಾಸನ ಅಂದ್ರೆ ಅತ್ಯಂತ ಇದು ದ್ವೇಷಪೂರಿತವಾಗಿ ಮಾಡಿರುವಂತ ಕೆಲಸ. ಇನ್ನೂ ಒಂದ್ ಹೆಜ್ಜೆಗೆ ಮುಂದೆ ಹೇಳೋದಂತಂದ್ರೆ, ನೀವು ಒಳ ಮೀಸಲಾತಿ ಜಾರಿ ಮಾಡೋ ಬದಲು ಬಲಗೈ ಸಮುದಾಯಕ್ಕೆ ಮೀಸಲಾತಿ ಕೊಡಲ್ಲ ಅಂತ ಅನೌನ್ಸ್ ಮಾಡಿದ್ವಿ. ನಿಮ್ಗೆ ಮೀಸಲಾತಿ ಕೊಡಲ್ಲ ರೀ, ಏನ್ ಮಾಡ್ಕೊತೀರ ಮಾಡ್ಕೊಳ್ಳಿ ಅಂದ್ರೆ, ನಿಮ್ಗೆ ತಾಕತ್ತಿದ್ರೆ ಅನೌನ್ಸ್ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ಸಚಿವರಿಗೆ ನಾವು ಹೇಳಕ್ ಬಯಸ್ತೀವಿ. ನೀವು ಡಿಸೈಡ್ ಮಾಡ್ರಿ, ಬಲಗೈ ಸಮುದಾಯರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಡಿಸೈಡ್ ಮಾಡಿ. ನೀವು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ, ಈಚೆಗೆ ಬಟ್ಟೆ ಹಾಕೊಂಡು ಈಚೆಗೆ ಬಂದ್ರೆ ಸಾಕು ಸಾಮಾಜಿಕ ನ್ಯಾಯ, ಮೈಕ್ ಸಿಕ್ಕಿದ್ರೆ ಸಾಕು ನಾವು ಸಂವಿಧಾನ ಪರ, ಆಯ್ತಾ? ಯಾರು ಎಲ್ಲಾರು ಕಂಡ್ರೆ ಸಾಕು ನನ್ನಂತ ಸಾಮಾಜಿಕ ನ್ಯಾಯದ ಹರಿಕಾರರು ನಾವು, ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಜಾರಿಗಳು ಅಂತ ಹೇಳಿ ನೀವು ತುಂಬಾ ಪಡ್ಪಾಟ್ಲು ಬಿಡ್ತಿರಲ್ಲ, ಬಾಯಿ ಬಡ್ಕತಿರಲ್ಲ. ನೀವು ಆಚರಣೆಯಲ್ಲಿ ನೀವ್ ಏನ್ ಮಾಡ್ತಾ ಇದೀರಿ? ಮಾತಾಡುವಾಗ ಅಂಬೇಡ್ಕರ್ ಹೆಸರು ಹೇಳ್ತೀರಿ, ನಡ್ಕೋವಾಗ ನೀವು ಇಡೀ ಬಲಗೈ ಸಮುದಾಯದ ಆಯ್ತಾ ಹಿತವನ್ನ, ಅವ್ರನ್ನ ಸಂಪೂರ್ಣ ಈ ಸಮಾಜದಲ್ಲಿ ನಾಶ ಮಾಡಕ್ ನೀವು ಹೊರಟಿದ್ದೀರಿ. ಇದು ನಮಗೆ ಗೊತ್ತಿಲ್ಲ ಅಂತಲ್ಲ, ಆಯ್ತಾ? ನಮ್ಗೆ ಗೊತ್ತಿದು, ನಮ್ಗೆ ಗೊತ್ತು. ಇದನ್ನ ನಾವು ತೀರ್ಮಾನ ತಗೋತೀವಿ, ಇದನ್ನ ನಾವು ಸುಮ್ಮನೆ ಅಂತ ಬಿಡಲ್ಲ ಸರ್. ಕ್ಯಾಸ್ಟ್ ಸರ್ಟಿಫಿಕೇಟ್ ನ ನೀವು ಹಳೆ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನ್ ಮಾಡಿದಿರಿ ಅದನ್ನ ಎಲ್ರು ಮಾಡಿಸ್ಕೊಳ್ಳಿಲ್ಲ. ಇನ್ನ ನೀವು ಎಲ್ರು ಮಾಡಿಸ್ಕೊಳ್ಳೋ ತನಕ ನೀವು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಪರಿಗಣನೆ ಮಾಡಕ್ ಅವಕಾಶ ಕೊಡಿ. ಈಗ ಬೆಂಗಳೂರಲ್ಲಿ ಇರೋರು, ಸುತ್ತಮುತ್ತ ಇರೋರು, ತಿಳುವಳಿಕೆ ಇರೋರು ಮಾಡಿಸ್ಕೊತಾರೆ. ಹಳ್ಳಿಲಿ ಇರೋರು ಜನಕ್ಕೆ ಏನ್ ಅರ್ಥ ಆಗುತ್ತೆ? ಇದು ಸಿಸ್ಟಮ್ಗೆ ಹೋಗ್ಬೇಕು ನೀವು. ಮತ್ತೆ ಅದ್ ಏನ್ ಮಾಡಿದಾರೆ, 500 ರೂಪಾಯಿ ಪೇಪರ್ ತಕೊಂಡು, ಬಾಂಡ್ ಪೇಪರ್ ತಕೊಂಡು ಅಫಿಡೇಟ್ ಮಾಡಬೇಕು. ಆಮೇಲೆ ಅದನ್ನ ಆನ್ಲೈನ್ ಅಪ್ಲೈ ಮಾಡಬೇಕು, ನೋಟ್ರಿ ಮಾಡಬೇಕು. ಅದಾದ್ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟ್ರು, ತಾಲೂಕ್ ಆಫೀಸು, AC ಗಂಟ ಹೋಗಿ ಬರ್ಬೇಕಿದು. ಇದೆಲ್ಲವನ್ನು ಮಾಡಕ್ ಆಗ್ತಿಲ್ಲ. ಹಂಗಾಗಿ ಹಳೇದ್ನು ಪರಿಗಣಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ನಾವು. ಸರ್, ನಾನು ಶಿವಣ್ಣ ಅಂತ, ಬಲಗೈ ಸಮುದಾಯಗಳ ಒಕ್ಕೂಟದ ಪ್ರಮುಖರಲ್ಲಿ ನಾನು ಒಬ್ಬ ಸರ್. ಥ್ಯಾಂಕ್ಸ್ ಸರ್.